ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನಮ್ಮ ವರಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಎದ್ದು ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬ್ಯಾಕ್ ಡ್ರಾಪ್ದೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಬ್ಯಾಕ್ ಗ್ರೌಂಡ್ನ ಸೆಟ್ ಮಾಡ್ತಾ ಇದ್ದಾರೆ ವಿವೇಕು. ಬ್ಯಾಕ್ ಗ್ರೌಂಡ್ಗೆ ಇದನ್ನು ಸೆಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಸ್ಕ್ರೀನ್ ಹಾಕಬೇಕು, ಸೊ ಹಂಗಾಗಿ ಸೆಟ್ ಮಾಡ್ತಾ ಇದ್ದೀವಿ. ಆ ಕಡೆ ಹಿಂದೆ ಇಲ್ಲಿ ಬೇಡ, ಚೆನ್ನಾಗಿ ಬರಲ್ಲ ವಿವೇಕ್. ಅಲ್ಲಿಡು, ಆ ಕಡೆಗಿಡು. ಪ್ರತಿ ವರ್ಷ ನಾನು ಏನು ಈ ಥರ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಏನು ಮಾಡ್ತಿರ್ಲಿಲ್ಲ. ಬಟ್ ಈ ವರ್ಷ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಮೂಮೆಂಟಲ್ಲಿ ಇದೆಲ್ಲ ಆರ್ಡ್ರ್ ಮಾಡಿ ಯಾವ ಥರ ಬರುತ್ತೋ ಏನೋ ಅಂತ ಅನ್ಕೋತಿದ್ವಿ. ಬಟ್ ಲಾಸ್ಟಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ನೋಡೋದಕ್ಕೆ ಅಷ್ಟು ಸಿಂಪಲ್ ಅನಿಸುತ್ತೆ, ಬಟ್ ಬ್ಯಾಕ್ಗ್ರೌಂಡ್ ವರ್ಕ್ ಅಂತೂ ತುಂಬ ಇದೆ. ಒಂದೊಂದಕ್ಕೂ ಈ ಥರ ಪಿನ್ಸ್ ಹಾಕಿ ಅಟ್ಯಾಚ್ ಮಾಡೋದು ಇಟ್ಸ್ ನಾಟ್ ಈಸಿ. ಬಟ್ ನನಗಂತೂ 90% ಹೆಲ್ಪ್ ಮಾಡಿದ್ದು ವಿವೇಕೆ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗಂತೂ ನಂದಂತೂ ಒಂದು 10% ಅಷ್ಟೇ ಕಾಂಟ್ರಿಬ್ಯೂಷನ್ ಇತ್ತಿತ್ತು. ಬಿಕಾಸ್ ನಂಗೆ ಮಾರ್ನಿಂಗ್ ಬೇಗ ಎದ್ದಿದ್ದಕ್ಕೂ ಏನೋ ಗೊತ್ತಿಲ್ಲ, ತುಂಬ ಟಯರ್ಡ್ ಆಗ್ತಿತ್ತು. ಆದರೂ ನನಗೆ ನಾನೇ ಎಂಟರ್ಟೈನ್ ಮಾಡಿಕೊಂಡು ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ತಿದ್ದೆ. ಜಸ್ಟ್ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ನಾನು ವಿವೇಕ್ಗೆ ಪೂರ್ತಿ ಎಲ್ಲ ವಿವೇಕ ಮಾಡ್ತಿದ್ದು. ಅವ್ರಿಗೆ ಬೇರೆ ವರ್ಕ್ ಫ್ರಮ್ ಹೋಮ್ ಇತ್ತು, ಲೀವ್ ಇರಲಿಲ್ಲ. ಸೊ ಹಂಗಾಗಿ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾನೆ ಇತ್ತು. ಅವ್ರ ಕಾಲ್ಸ್ ರಿಸೀವ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಇಲ್ಲಿ ನನಗೂ ಹೆಲ್ಪ್ ಮಾಡ್ತಾಯಿದ್ರು. ಪಾಪ ತುಂಬ ಹೆಲ್ಪ್ ಮಾಡಿದ್ರು. ನಂಗೆ ಪ್ರತಿ ವರ್ಷ ವಿವೇಕೆ ಹೆಲ್ಪ್ ಮಾಡೋದು. ಅವ್ರು ಹೆಲ್ಪ್ ಇಲ್ಲದೆ ನನಗೆ ಹಬ್ಬನಂತೂ ಮಾಡೋದಕ್ಕಂತೂ ಆಗೋದಿಲ್ಲ. ಯಾಕಂದರೆ ಅಷ್ಟೊಂದು ವರ್ಕ್ ಇರುತ್ತೆ, ಒಬ್ಬರ ಕೈಯಲ್ಲಂತೂ ಆಗೋದಿಲ್ಲ. ಎಲ್ಲದರಲ್ಲೂ ಅಷ್ಟೇ ವಿವೇಕ್ ಹಿ ಈಸ್ ವೆರಿ ಸಪೋರ್ಟಿವ್. ಎಲ್ಲದರಲ್ಲೂ ತುಂಬ ಹೆಲ್ಪ್ ಮಾಡ್ತಾರೆ. ಅಲ್ಲಿ ಸ್ಟ್ಯಾಂಡು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದಿತ್ತು ಬ್ಯಾಕ್ಗ್ರೌಂಡು, ಬಟ್ ವಿವೇಕ್ ಇಷ್ಟೇ ಸಾಕು ಅಂತಂದರು. ಓಕೆ, ಫೈನಲಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನ ಮುಗಿಸಿದ್ವಿ. ಸೊ ಹಂಗಾಗಿ ನೋಡಿ ನಮ್ಮದು ಡೆಕೋರೇಷನ್ ಹೇಗಿದೆ ಅಂತಂದ್ಬಿಟ್ಟು ತೋರಿಸ್ತಿದ್ದೀವಿ. ಇನ್ನೂ ಸ್ವಲ್ಪ ಫ್ಲವರ್ಸ್ ಎಲ್ಲ ಇತ್ತು, ಅದನ್ನು ಆ್ಯಡ್ ಮಾಡೋದು ಮರ್ತೋದ್ವಿ. ಅದು ಬಾಕ್ಸಲ್ಲಿ ಹಂಗೆ ಇಟ್ಬಿಟ್ಟಿದ್ದೆ. ಲಾಸ್ಟಲ್ಲಿ ಆ್ಯಡ್ ಮಾಡಿದೆ. ಡೆಕೋರೇಷನ್ ಆದಮೇಲೆ ನಾನು ಇಲ್ಲೆಲ್ಲ ಕಸ ಗುಡಿಸ್ತಾ ಇದ್ದೆ ನೀಟಾಗಿ ಕ್ಲೀನ್ ಮಾಡಿಕೊಂಡು. ಮತ್ತು ದೇವ್ರನ್ನ ಇಟ್ಟಿದ್ಮೇಲೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಟೇಬಲ್ ತೊಗೊಂಡ್ವಿ. ಟೇಬಲ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಬಾಳೆದಿಂಡನ್ನ ಕಟ್ಟೋಣ ಅಂತಂದ್ಬಿಟ್ಟು ಬಾಳೆದಿಂಡನ್ನ ಎಲ್ಲ ಕಟ್ತಾಯಿದ್ದೀವಿ. ಇಲ್ಲ ಆಮೇಲೆ ಎಲ್ಲ ದೇವ್ರು ಇಟ್ಟಿದ್ಮೇಲೆ ಕಟ್ಟೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಒಂದೊಂದಾಗಿ ವಿವೇಕ್ ಇಲ್ಲಿ ಬಾಳೆದಿಂಡನ್ನ ಕಟ್ತಾ ಇದ್ದಾರೆ. ತುಂಬ ಜನ ಬಾಳೆದಿನ ಸ್ಟ್ಯಾಂಡ್ ಇಟ್ಕೊಂಡು ಅದರಲ್ಲಿ ಇಡ್ತಾರೆ. ನನಗೆ ಬೇಕಾಗಿಲ್ಲ ಅನಿಸುತ್ತೆ, ಬಿಕಾಸ್ ಇದು ಟೇಬಲ್ ಇದೆಯಲ್ಲ ಅದಕ್ಕೆ ಚೆನ್ನಾಗಿ ಕಟ್ಬೋದು. ಸೊ ಅದಕ್ಕೆ ಎವ್ರಿ ಇಯರ್ ನಾವು ಅದಕ್ಕೆ ಕಟ್ತೀವಿ. ಇಲ್ಲಿ ನಮ್ಮ ಮಾವ ಬಂದು ಯಾವ ಥರ ಮಾಡ್ತಾಯಿದ್ದೀವಿ ಏನೋ ಅಂತ ನೋಡ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟು ನಾನು ದೇವ್ರದ್ದು ಐಟಮು ಅಂದರೆ ಬೆಳ್ಳಿ ಐಟಮ್ ಎಲ್ಲ ನಾನು ತಗೊಂಡು ಅದನ್ನು ಮಾರ್ನಿಂಗೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಈಗ ದೇವ್ರದ್ದು ಮುಖವಾಡ ಎಲ್ಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಮತ್ತು ಚೊಂಬಿಗೆ ಕಂಕಣ ಕಟ್ಟಬೇಕಲ್ಲ, ಸೊ ಅದಕ್ಕೆಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ದೀಪಗಳಿಗೆ ಎಣ್ಣೆ ಹಾಕೋದು, ಅದಕ್ಕೆ ಬತ್ತಿ ಇದು ಮಾಡೋದು ಅದೆಲ್ಲ ರೆಡಿ ಮಾಡಿಕೊಂಡ್ರೆ ಅದಾದಮೇಲೆ ದೇವ್ರನ್ನ ಕೂಡಿಸೋದು ನೆಕ್ಸ್ಟ್ ಪಾರ್ಟಲ್ಲಿ ಇಟ್ಕೋತೀನಿ. ಸೊ ಹಂಗಾಗಿ ಫಸ್ಟ್ ಇದೆಲ್ಲ ಮಾಡ್ಕೊಬಿಡ್ತೀನಿ ನಾನು. ಇದು ನಮ್ಮ ಮನೆಯ ಎಲ್ಲ ಬೆಳ್ಳಿ ಐಟಮ್ಗಳು. ಎವ್ರಿ ಇಯರ್ ನಾನು ದೇವ್ರ ಮುಂದೆ ಇದನ್ನೇ ಇಡೋವಂಥದ್ದು. ನಾನಿಲ್ಲಿ ಲಕ್ಷ್ಮೀ ಮುಖವಾಡಕ್ಕೆಲ್ಲನೂ ರೆಡಿ ಮಾಡ್ಕೊತಿದ್ರೆ ಅಲ್ಲಿ ಹಿಂದೆ ವಿವೇಕ್ ಅವರು ಟೇಬಲ್ ಮೇಲೆ ಪಂಚೆ ಹಾಕೋದು ಮತ್ತು ಸಣ್ಣ ಪುಟ್ಟ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಅಂದರೆ ಒಬ್ಬರೇ ಮಾಡಬೇಕು ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾಯಿ ತೊಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಡ್ತಿದ್ದೀನಿ, ಅದನ್ನ ಕಳ್ಸಕ್ಕೆ ಇಡೋದಕ್ಕೋಸ್ಕರ. ಮತ್ತು ಇಲ್ಲಿ ಚೊಂಬಿಗೆ ಬಂದು ನಾನು ಕಂಕಣ ಕಟ್ತಾ ಇದ್ದೀನಿ. ಅದರೊಳಗಡೆ ನೀರು ಎಲ್ಲ ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಏನಾದರೂ ಡ್ರೈ ಫ್ರೂಟ್ಸು ಏನಾದರೂ ಆಗ್ಬೋದು. ನಾನು ಇಲ್ಲಿ ಅರಿಶಿನ ಕುಂಕುಮ ಸ್ವಲ್ಪ ನವಧಾನ್ಯಗಳಿದ್ರೆ ನವಧಾನ್ಯಗಳು ಆಗ್ಬೋದು. ದೇವ್ರನ್ನ ಇಡೋದಕ್ಕೂ ಮುಂಚೆ ಫಸ್ಟು ನಾನು ಅಕ್ಕಿನ ಹಾಕ್ತೀನಿ. ಅಕ್ಕಿನ ಹಾಕಿದಾದ್ಮೇಲೆ ಒಂದು ಬಿಂದಿಗೆನ ಇಡ್ತೀನಿ, ಅದ್ರ ತುಂಬ ನೀರಿಟ್ಟು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬಿಂದಿಗೆನ ಇಡ್ತೀನಿ. ಸೊ ದಟ್ ನನಗೆ ಸ್ಯಾರಿ ಎಲ್ಲ ಹಾಕೋದಕ್ಕೆ ದೇವ್ರಿಗೆ ತುಂಬ ಈಸಿ ಅನಿಸುತ್ತೆ. ಸೊ ನಾನು ಎವ್ರಿ ಇಯರ್ ಈ ಎರಡೇ ಇಡ್ತೀನಿ, ಎರಡಿಟ್ಟೆ ನಾನು ದೇವ್ರನ್ನ ರೆಡಿ ಮಾಡ್ತೀನಿ. ನೆಕ್ಸ್ಟು ನಾನು ಇಲ್ಲಿ ಸ್ಯಾರಿ ತೊಗೊಂಡು ಅದಕ್ಕೆ ಪ್ಲೀಟ್ಸ್ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ. ಎವ್ರಿ ಇಯರ್ ನಾನು ಒಂದೇ ಥರನೇ ಸ್ಯಾರಿ ಹಾಕೋದು ದೇವ್ರಿಗೆ, ಬಿಕಾಸ್ ನನಗೆ ಬೇರೆ ಥರ ಎಲ್ಲ ನನಗೆ ಟ್ರೈ ಮಾಡಿಲ್ಲ. ಸೊ ಹಂಗಾಗಿ ಇಲ್ಲಿ ಪ್ಲೀಟ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ.
ಎವ್ರಿ ಇಯರ್ ಇದಕ್ಕಿಂತ ಈ ಇಯರ್ ಸ್ವಲ್ಪ ನನಗೆ ಪ್ಲೀಟ್ಸ್ ಇಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು. 1-2 ಟೈಮ್ಸ್ ಟ್ರೈ ಮಾಡಿದ್ಮೇಲೆ ಬಂತು ನೀಟಾಗಿ. ಇಲ್ಲೇ ಎಲ್ಲ ರೆಡಿ ಮಾಡ್ಕೋತೀನಿ. ರೆಡಿ ಮಾಡಿ ಕ್ಲಿಪ್ಸ್ ಎಲ್ಲ ಹಾಕ್ಕೊಂಡು ಅದಾದಮೇಲೆ ನೆಕ್ಸ್ಟು ಒಂದೇ ಸಲ ದೇವ್ರಿಗೆ ಹಾಕ್ತೀನಿ. ನಾನಿಲ್ಲಿ ಪ್ಲೇಟ್ಸ್ ಮಾಡ್ತಾಯಿದ್ದೆ, ನಿದ್ದೆ ಬರ್ತಾ ಇತ್ತು. ನಿದ್ದೆ ಮಾಡಿಕೊಂಡೇ ಮಾಡ್ತಿದ್ದೆ. ಒಂದು ಸ್ವಲ್ಪ ಟಯರ್ಡ್ ಜಾಸ್ತಿ ಅನಿಸ್ತಿತ್ತು ನನಗೆ, ಯಾಕೋ ಗೊತ್ತಿಲ್ಲ. ಬೆಳಿಗ್ಗೆ ಬೇಗ ಎದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟು ಬಿಂದಿಗೆಗೆ ಕೋಲ್ ಕಟ್ಟೋಣ ಅಂತಂದ್ಬಿಟ್ಟು ಇಲ್ಲಿ ಕಟ್ತಾ ಇದ್ದೀವಿ. ಇದಕ್ಕೆ ಒಬ್ಬರು ಸಪೋರ್ಟ್ ಬೇಕು. ಸೊ ಹಂಗಾಗಿ ನಾನು ಇಟ್ಕೊಂಡಿದ್ದೀನಿ. ವಿವೇಕ್ ಚೆನ್ನಾಗಿ ಕಟ್ತಾನೆ ಗ್ರಿಪ್ಪಾಗಿ. ಸ್ಯಾರಿ ಉಡ್ಸೋದಕ್ಕೆಲ್ಲ ಕ್ಲೀನಾಗಿರುತ್ತೆ. ಸ್ವಲ್ಪನೂ ಅಲ್ಲಾಡೋದಿಲ್ಲ, ಅಷ್ಟು ಗ್ರಿಪ್ಪಾಗಿ ಕಟ್ತಾರೆ. ಸೊ ಹಂಗಾಗಿ ನಾನಿಲ್ಲಿ ಹೆಲ್ಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ಯಾರಿನ ಉಡಿಸ್ತಿರೋದು. ಇಲ್ಲಿ ಆ ಕಡೆಯಿಂದ ನಾನು 2 ಪಾರ್ಟಿಷನ್ ಮಾಡ್ಕೋತೀನಿ. 2 ಪಾರ್ಟಿಷನ್ ಮಾಡಿಕೊಂಡು ಆ ಕಡೆಯಿಂದ ಸೆರಗನ್ನ ತಗೊಂಡು ಈ ಕಡೆಗೆ ಹಾಕಿ, ಅದಾದಮೇಲೆ ಸೆಂಟ್ರಲ್ಲಿ ಒಂದು ಪಿನ್ ಹಾಕಿ ಅದಕ್ಕೆ ದಾರ ಕಟ್ತೀನಿ. ದಾರ ಕಟ್ಟಬೇಕಾದ್ರೂ ತುಂಬ ಟೈಟಾಗಿ ಕಟ್ಟಬಾರ್ದು, ಬಿಕಾಸ್ ಅಲ್ಲಿ ಪ್ಲೀಟ್ಸ್ ಇರುತ್ತಲ್ಲ, ಅದನ್ನ ಸ್ಪ್ರೆಡ್ ಮಾಡ್ಕೊಳೋದಕ್ಕಾಗೋದಿಲ್ಲ. ಸೊ ಹಂಗಾಗಿ ನಾವು 1-2 ಸಲ ನೋಡಿಕೊಂಡು ನೀಟಾಗಿ ಕಟ್ಟಿ ಅದಾದಮೇಲೆ ಪ್ಲೀಟ್ಸ್ ಎಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನಾನು ಫಾಸ್ಟ್ ಫಾರ್ವರ್ಡಿಂಗಲ್ಲಿ ಇಟ್ಟಿದ್ದೀನಿ, ಇಲ್ಲಾಂದರೆ ತುಂಬ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೆಂಟರ್ ಒಂದು ಪಿನ್ ಹಾಕ್ಕೊಬೇಕು ಫಸ್ಟ್ ಪ್ಲೀಟಿಗೆ. ಇನ್ನು ಬೇರೆ ಪ್ಲೀಟ್ಸ್ಗೆಲ್ಲನೂ ನಾವು ದಾರ ಕಟ್ಟಿರ್ತೀವಲ್ಲ, ಸೊ ಅದೇ ಆಗುತ್ತೆ. ಅದಾದಮೇಲೆ ನಮ್ಗೆ ಯಾವ ಥರ ಬೇಕೋ ಪ್ಲೀಟ್ಸ್ನೆಲ್ಲ ಸೈಡ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನು ಎಲ್ಲ ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿದ್ದು. ಫಸ್ಟ್ ಇಯರ್ ನಾನು ಹಬ್ಬ ಮಾಡಿದಾಗಂತೂ ನನಗೆ ಬರ್ತಾನೆ ಇರಲಿಲ್ಲ ಸ್ಯಾರಿ ಯಾವ ಥರ ಕಟ್ಟೋದು. ಸೊ ಹಂಗಾಗಿ ನಾನು ಸ್ಯಾರಿನೇ ಕಟ್ಟಿರಲಿಲ್ಲ. ಮುಂದೆ ಇಟ್ಟು ಪೂಜೆ ಮಾಡಿದ್ದೆ. ಬಟ್ ಸೆಕೆಂಡ್ ಇಯರಿಂದ ನಾನು ಕಟ್ಟಲೇಬೇಕು ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿಕೊಂಡು ಕಲಿತೆ. ಬಟ್ ಕಲಿತಾಗಂತೂ ನಂಗೆ ತುಂಬ ಈಸಿ ಅನ್ನಿಸ್ತು, ಅಷ್ಟೊಂದೇನು ಕಷ್ಟ ಅನಿಸಿಲ್ಲ. ಸೊ ಹಂಗಾಗಿ ಎವ್ರಿ ಇಯರ್ ನಾನೇ ದೇವ್ರಿಗೆ ಕಟ್ತೀನಿ. ಕಟ್ಟಬೇಕಾದ್ರೂ ವಿವೇಕ್ ಹೆಲ್ಪ್ ಅಂತೂ ಬೇಕೇ ಬೇಕು, ಇಲ್ಲಾಂತಂದರೆ ಒಬ್ಬರ ಕೈಯಲ್ಲೇ ಆಗೋದಿಲ್ಲ. ಎವ್ರಿ ಇಯರ್ ಇಬ್ಬರು ಸೇರಿನೇ ಸ್ಯಾರಿ ಎಲ್ಲ ಕಟ್ಟೋದು ದೇವರಿಗೆ. ಹೆಲ್ಪ್ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ, ಒಬ್ಬರ ಕೈಯಲ್ಲೇ ಹಿಡ್ಕೊಳ್ಳೋದಾಗಲಿ, ಅದು ಪಿನ್ಸ್ ಹಾಕೋದಾಗಲಿ ಎಲ್ಲನೂ. ನೆಕ್ಸ್ಟು ಇಲ್ಲಿ ನೋಡ್ಬೋದು, ಅದು ಸೆರಗು ಬಂದಿರುತ್ತಲ್ಲ, ಅದನ್ನ ನಾನು ಈ ಥರ ವಿ ಶೇಪಲ್ಲಿ ಹಾಕಿ ನೆಕ್ಸ್ಟು ನಾನಿಲ್ಲಿ ದೇವ್ರಿಗೆ ಸೊಂಟದ್ದು ಡಾಬ್ ಹಾಕ್ತೀನಿ. ಅದನ್ನು ಲಾಸ್ಟಿಗೆ ಹಾಕೋದಿಲ್ಲ, ಯಾಕಂತಂದರೆ ಲಾಸ್ಟಿಗೆ ಹಾಕಬೇಕಾದ್ರೆ ಏನಾದರೂ ದೇವ್ರದ್ದು ಬಿಂದಿಗೆ ಎಲ್ಲ ಅಲ್ಲಾಡೋ ಚಾನ್ಸಸ್ ಇರುತ್ತೆ ಅಂತಂದ್ಬಿಟ್ಟು ಫಸ್ಟೇ ನಾನು ಇಲ್ಲಿ ಹಾಕ್ಬಿಡ್ತೀನಿ. ಕಟ್ಟಿದಾದ್ಮೇಲೆ ನೆಕ್ಸ್ಟೇ ನಾವು ಸೊಂಟದ ಡಾಬ್ ಹಾಕೋದ್ರಿಂದ ಸ್ವಲ್ಪ ಏನಾದರೂ ಬಿಂದಿಗೆ ಅಲ್ಲಾಡಿದ್ರು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ದೇವ್ರಿಗೆ ಅಂತಲೇ ಜ್ಯುವೆಲರೀಸ್ ಎಲ್ಲನೂ ಸಪ್ರೇಟು ತೆಗೆದಿಟ್ಟಿರ್ತೀನಿ. ದೇವ್ರಿಗೆ ಹಾಕೋ ಜ್ಯುವೆಲರೀಸ್ ಎಲ್ಲ ನಾನು ವೇರ್ ಮಾಡಲ್ಲ. ನಾನು ವೇರ್ ಮಾಡೋ ಜ್ಯುವೆಲರೀಸ್ ಎಲ್ಲ ದೇವ್ರಿಗೆ ಹಾಕೋದಿಲ್ಲ. ಎವ್ರಿ ಇಯರ್ ದೇವ್ರಿಗೆ ಅಂತಲೇ ಅದನ್ನೇ ಯೂಸ್ ಮಾಡ್ತೀನಿ ನಾನು. ಫೈನಲಾಗಿ ಇಲ್ಲೆಲ್ಲ ನೋಡ್ತಿದ್ದೀನಿ ಲಾಸ್ಟು ಯಾವ ಥರ ಇದೆ ಏನೋ ಅಂತಂದ್ಬಿಟ್ಟು. ದೂರ ನಿಂತ್ಕೊಂಡು ನೋಡಿದಾಗ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಯಾವ ಥರ ಏನು ಕಾಣಿಸ್ತಿದೆ ಏನೋ ಅಂತಂದ್ಬಿಟ್ಟು. ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ದರೆ ಎಲ್ಲನೂ ಈಗಲೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಪ್ಲೀಟ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ರೂ ಅದನ್ನು ನೀಟಾಗಿ ಫೋಲ್ಡ್ ಮಾಡೋದು ಎಲ್ಲ ಮಾಡ್ತಿದ್ದೆ. ಮತ್ತು ನಾವು ಹತ್ರ ಕೂತ್ಕೊಂಡೋಗೋ ಅಷ್ಟು ನಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ದೂರ ನಿಂತ್ಕೊಂಡ್ರೆ ಅದು ಕ್ರಾಸ್ ಆಗಿದೆಯಾ ಇಲ್ಲ ಏನು ಅಂತಂದ್ಬಿಟ್ಟು ಆ ಬಿಂದಿಗೆದು ಗೊತ್ತಾಗುತ್ತೆ. ಕ್ರಾಸ್ ಇದ್ದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ಈಗಲೇ. ಲಾಸ್ಟಲ್ಲಿ ಅಂತಂದ್ರೆ ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಏನೇ ಅಡ್ಜಸ್ಟ್ಮೆಂಟ್ ಇದ್ದರೂ ನಾನು ಈಗಲೇ ಮಾಡ್ತಾಯಿದ್ದೀನಿ. ಮತ್ತು ವಿವೇಕಿಗೂ ಒಂದು ಸಲ ಕೇಳ್ತಾ ಇರ್ತೀನಿ, ದೂರ ನಿಂತ್ಕೊಂಡು ನೋಡು ಏನಾದರೂ ಕ್ರಾಸ್ ಇದೆಯಾ ಇಲ್ಲ ಅಂತಂದ್ಬಿಟ್ಟು, ಯಾವ ಥರ ಕಾಣಿಸ್ತಿದೆ ಏನು ಅಂತಂದ್ಬಿಟ್ಟು ಕೇಳ್ತಾ ಇರ್ತೀನಿ ನಾನು. ಸ್ಯಾರಿ ಕಲರ್ ತುಂಬ ಡಾರ್ಕ್ ಆಗಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರಿಗೆ ಸ್ಯಾರಿ ಅಂತೂ. ಮತ್ತು ಪ್ಲೀಟ್ಸೂ ಅಷ್ಟೇ ತುಂಬ ಚೆನ್ನಾಗಿ ಕೂತ್ಕೊಂಡಿತ್ತು. ನಾನು ಎಷ್ಟು ಕೂತ್ಕೊಳ್ಳುತ್ತೆ ಇಲ್ವೋ ಪ್ಲೀಟ್ಸು ಅಂತ ಅನ್ಕೋತಿದ್ದೆ. ಅದಾದಮೇಲೆ ನೆಕ್ಸ್ಟ್ ನಾನು ಜ್ಯುವೆಲರೀಸ್ ಎಲ್ಲ ಒಂದೊಂದೇ ಹಾಕ್ತಾಯಿದ್ದೀನಿ ಇಲ್ಲಿ. ದೇವ್ರಿಗೆ ಕಳಶಕ್ಕೆ ತೆಂಗಿನಕಾಯಿ ಇಟ್ಟು ಅದಾದಮೇಲೆ ಅದಕ್ಕೆ ಲಾಸ್ಟಲ್ಲಿ ಮುಖವಾಡ ಹಾಕ್ತೀನಿ. ಅದಕ್ಕೂ ಮುಂಚೆ ದೇವ್ರಿಗೆ ಜಡೆ ಮತ್ತು ಜ್ಯುವೆಲರೀಸ್ ಎಲ್ಲನೂ ಹಾಕ್ತಿದ್ದೀನಿ. ಇಲ್ಲಿ ಹಿಂದೆ ಹಾಕ್ಬೇಕಾದ್ರೂ ಒಬ್ರು ಕಟ್ಟೋದಕ್ಕೆ ಇರಬೇಕು, ಇಟ್ಕೊಳ್ಳೋದಕ್ಕೂ ಇರಬೇಕು, ಕಟ್ಟೋದಕ್ಕೂ ಇರಬೇಕು. ಸೊ ಹಂಗಾಗಿ ಇಲ್ಲಿ ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದೀವಿ. ದೇವ್ರಿಗೆ ಜಡೆನೂ ಅಷ್ಟೇ ನಾನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ದೇವ್ರಿಗೆ ಅಂತಲೇ. ಅದು ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ.
ನೆಕ್ಸ್ಟ್ ನಾನು ಇಲ್ಲಿ ದೇವ್ರ ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ನೈವೇದ್ಯಕ್ಕೆ ನಾನು ಈ ಸಲ ಅಕ್ಕಿ ಪಾಯಸನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಮಾರ್ನಿಂಗ್ ಎದ್ದು ಅಕ್ಕಿನ ನೆನೆಸಿ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಅದಕ್ಕೆ ಹಾಲು ಸ್ವಲ್ಪ ನೀರು ಹಾಕಿ ಒಂದು 3-4 ವಿಜಿಲ್ಸ್ ಆದಮೇಲೆ ತುಪ್ಪದಲ್ಲಿ ನಾವು ಗೋಡಂಬಿ ದ್ರಾಕ್ಷಿನೆಲ್ಲ ಫ್ರೈ ಮಾಡಿಕೊಂಡು ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕಿ ಏಲಕ್ಕಿ ಪೌಡರ್ ಇರುತ್ತಲ್ವ ಅದನ್ನು ಒಂದು ಸ್ವಲ್ಪ ಹಾಕಿದ್ರೆ ನೆಕ್ಸ್ಟು ಬೆಲ್ಲ, ನಮ್ಗೆ ಎಷ್ಟು ಬೇಕೋ ಬೆಲ್ಲ ಇಲ್ಲ ಅಂತಂದರೆ ಸಕ್ಕರೆ ಯಾವುದಾದ್ರೂ ಹಾಕ್ಕೋಬೋದು. ಅಷ್ಟೇ, ಅಕ್ಕಿ ಪಾಯಸ ರೆಡಿ ಆಗುತ್ತೆ. ತುಂಬ ಸಿಂಪಲಾಗಿ ಮಾಡ್ಬೋದು. ಹೋಗಿ ಫ್ರೆಶ್ ಅಪ್ ಆಗಿ ಸ್ಯಾರಿ ವೇರ್ ಮಾಡಿಕೊಂಡು ರೆಡಿಯಾಗಿ ಬಂದೆ. ದೇವ್ರಿಗೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಫಸ್ಟ್ ನಾನಿಲ್ಲಿ ದೇವ್ರಿಗೆ ದೀಪ ಎಲ್ಲ ಹಚ್ತಿದ್ದೀನಿ. ನೋಡ್ಬೋದು ಲಕ್ಷ್ಮೀ ತಾಯಿ ಅಂತೂ ತುಂಬ ಚೆನ್ನಾಗಿ ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ರು. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಎವ್ರಿ ಇಯರ್ಗಿಂತೂ ಇಯರು. ನೆಕ್ಸ್ಟು ಕಡ್ಡಿ ಎಣಿಸಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಪೀಸ್ ಆಗಿತ್ತು ದೇವ್ರಿಗೆ ಪೂಜೆ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನೀವೆಲ್ಲ ನಿಮ್ಮ ಮನೇಲಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ. ಮತ್ತು ನಾನು ಯಾವ ಥರ ದೇವ್ರಿಗೆ ಅಲಂಕಾರ ಮಾಡಿದ್ದೀನಿ, ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.